ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ನಾನು ನಿಮಗೆ ಹಾಲಿನ ಪೇಡ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಾನುಗಳು: 1 ಕಪ್ ಆಫ್ ಬೆಲ್ಲ ತೊಗೊಂಡಿದ್ದೀನಿ, ಮತ್ತು 1 ಬೌಲಷ್ಟು ಹಾಲು, ಮತ್ತು 1 ಬೌಲಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ನಾನಿಲ್ಲಿ ನಂದಿನಿ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬೇರೆನೂ ಸಹ ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಪ್ಯಾನ್ಗೆ ಗ್ಯಾಸ್ ಆನ್ ಮಾಡಿ, ಒಂದು ಪ್ಯಾನಿಗೆ ನಾನು ಏನು ಹಾಲು ತೊಗೊಂಡಿದ್ದೆ 1 ಕಪ್ಪು, ಅದನ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಇವಾಗ ನಾನು 1 ಕಪ್ ಬೆಲ್ಲ ತೊಗೊಂಡಿದ್ನಲ್ಲ, ನಿಮಗೆ ರುಚಿಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಹಾಲನ್ನ ಕುದಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಇವಾಗ ನಾನು ಒಂದು ಜರಡಿ ತೊಗೊಂಡು ಹಾಲನ್ನ ಒಂದು ಲೋಟಕ್ಕೆ ಸೋಸ್ಕೊತಾ ಇದ್ದೀನಿ. ಏನಕ್ಕಂದರೆ ಬೆಲ್ಲದಲ್ಲಿ ಏನಾದರೂ ಕಸರಿದ್ರೆ ಹೋಗುತ್ತಂತ ಅಷ್ಟೇ. ಇವಾಗ ಹಾಲನ್ನ ಒಂದು ಲೋಟಕ್ಕೆ ಸೋಸ್ಕೊಂಡಾದ್ಮೇಲೆ ನಾವು ಮುಂಚೆ ಒಂದು ಪ್ಯಾನಲ್ಲಿ ಏನು ಹಾಲು ಬಿಸಿ ಮಾಡ್ಕೊಂಡಿದ್ವೋ ಅದೇ ಪ್ಯಾನಿಗೆ ಮತ್ತೆ ಈ ಹಾಲನ್ನ ಹಾಕ್ಕೊತಾ ಇದ್ದೀನಿ ಸೋಸ್ಕೊಂಡಾದ್ಮೇಲೆ. ಇವಾಗ ಹಾಲು ಮತ್ತೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಇವಾಗ ಹಾಲಿನ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ಆ್ಯಡ್ ಮಾಡಬೇಕು. ನಾನು ಇಲ್ಲಿ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಎತ್ತಿಟ್ಟಿದ್ದೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟು ಬೀಳದೇ ಇರೋ ರೀತಿ. ನನಗೆ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ ಬಿಕಾಸ್ ಶೀತ ಆಗಿ ಗಂಟಲು ಸರಿಯಿಲ್ಲ. ಆದರೂ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಾಯ್ಸ್ ಕಿರಿಕಿರಿ ಅಂದರೆ ಬೇಜಾರು ಮಾಡ್ಕೋಬೇಡ್ರಿ. ನನಗಿಲ್ಲಿ ಸ್ವಲ್ಪ ತೆಳ್ಳಗೆ ಅನಿಸ್ತಂತ ಮತ್ತು ಇನ್ನೊಂದು ಸ್ವಲ್ಪ ಹಾಲು ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೇ ಒಂದು ಬೌಲ್ ತೊಗೊಂಡಿದ್ನಲ್ಲ, ಇವಾಗ ಒಂದು ಬೌಲ್ ಫುಲ್ ಆ್ಯಡ್ ಮಾಡಿಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿಲ್ಲ. ಹಾಲಿನ ಪೌಡ್ರು, ಹಾಲು, ಬೆಲ್ಲ ಅಷ್ಟೇ. ಮತ್ತು ಸಕ್ಕರೆನೂ ಯೂಸ್ ಮಾಡ್ತಿಲ್ಲ, ಬೆಲ್ಲ ಯೂಸ್ ಮಾಡ್ತಿರೋದು. ಎಲ್ತ್ಗೆ ಒಳ್ಳೆಯದು ಮತ್ತು ತುಂಬ ಚೆನ್ನಾಗಿ ಬಂದಿತ್ತು ಸ್ವೀಟು. ನಾವು ನೋಡಿದರೆ ಏನು ಅನಿಸುತ್ತೆ ಅಂದರೆ ಚೆನ್ನಾಗಿರಲ್ಲ, ಹಂಗೆ ಆ ಥರ ಫೀಲ್ ಆಗುತ್ತೆ. ಬಟ್ ನಿಜವಾಗ್ಲೂ ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿತ್ತು. ನನಗೂ ಮಾಡಬೇಕಾದ್ರೆ ಹಾಲಿನ ಸ್ಮೆಲ್ಗೆಲ್ಲ ಚೆನ್ನಾಗಿರಲ್ಲ ಅನಿಸ್ತು. ಬಟ್ ತಿಂದಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಅಂಗಡೀಲಿ ಏನು ಪೇಡ ತಿಂತೀವಿ ಅದೇ ಥರ ಟೇಸ್ಟ್ ಬಂದಿತ್ತು. ನೀವು ಒಂದು ಸರಿ ಮಿಸ್ ಮಾಡದೆ ಟ್ರೈ ಮಾಡಿ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಮತ್ತು ಒಂದು ಹಾರ್ಡ್ಲಿ ಒಂದು ಹಾಫ್ ಆನ್ ಅವರಲ್ಲಿ ಈ ಸ್ವೀಟ್ ಮುಗ್ದೋಗುತ್ತೆ. ಇವಾಗ ಅದು ನೋಡಿ, ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿ ಬಂದಿದೆ ಅಂದರೆ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆಗೆ ತೆಗೆದು ಆರಕ್ಕಂತ ಬಿಟ್ಟಿದ್ದೀನಿ. ಇವಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ನಾನಿಲ್ಲಿ ಪೇಡ ಥರ ಶೇಪ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಾನೆಲ್ಲ ಶೇಪು ಮಾಡಿಟ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಇದನ್ನು ಸಕ್ಕರೆ ಪೌಡ್ರ್ ಮತ್ತು ಏಲಕ್ಕಿ ಪೌಡ್ರು ಮಾಡಿಟ್ಕೊಂಡಿದ್ದೆ, ಅದರೊಳಗೆ ಡಿಪ್ ಮಾಡಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅಂದ್ರೂ ಸಹ ಸ್ಕಿಪ್ ಮಾಡ್ಬೋದು, ಹಿಂಗೆ ತಿಂದರೂ ಚೆನ್ನಾಗಿರುತ್ತೆ. ಎಲ್ಲ ಪೇಡಗಳನ್ನು ಸಕ್ಕರೆಯಲ್ಲಿ ಡಿಪ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಾಲಿನ ಪೇಡ ಮಾಡೋದಂತ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಹಾಫ್ ಆನ್ ಅವರಲ್ಲಿ ಮಾಡಿರೋವಂಥ ಸ್ವೀಟ್ ಇದು. ನಿಮಗಿಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಟ್ಯಾಪ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ. ನೋಡಿ, ನಾನಿಲ್ಲಿ ಸ್ವೀಟ್ ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಕನ್ಸಿಸ್ಟೆನ್ಸಿ. ನೀವು ಮರಿದೆ ಒಂದ್ಸರಿ ಟ್ರೈ ಮಾಡಿ, ಹಿಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಮತ್ತು ಸಬ್ಸ್ಕ್ರೈಬ್ ಆಗಿ.